ಮಾಡಿದ್ವಿ ಸ್ವಲ್ಪ ಆದ್ರೆ ನಮ್ಮ ರಚನೆಕಾರರು ಆ ಸಾಹಿತ್ಯದ ರಚನೆ ಯಾರಿಂದ ಆಗಿದ್ದು? ಚನ್ನಬಸವಣ್ಣವರು ಮತ್ತೆ ಬೇರೆ ಬೇರೆಯವರೆಲ್ಲ ಬರ್ದಿದ್ದಾರೆ. ಈಗ ಅದ್ರ ಈಗ ಮುಖ್ಯ ಚನ್ನಬಸವಣ್ಣವ್ರು ಬರ್ದಿದ್ದಾರೆ. ಏನಂದ್ರೆ ವಿಶೇಷ ಅದ್ಭುತವಾದಂಥ ಒಂದು ಜ್ಞಾನ. ನಾವು ಎಷ್ಟು ಮೂರ್ಖರಾಗಿದ್ವಿ, ತಿಳ್ಕೊಂಡೇ ಇರಲಿಲ್ಲ ಇಲ್ಲಿ ತನಕ ಅಂತ. ಈಗ ಶುರು ಆಗಿದೆ. ಇನ್ನು ಈಗ ಒಂದು ಹಂಬೆಗಾಲಿಡ್ತೀವಿ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಅದ್ರ ಮೇಲೆ ನಾವು ಇನ್ನಷ್ಟು ತಿಳ್ಕೊಂಡು ಇನ್ನಷ್ಟು ವಚನ ಸಾಹಿತ್ಯ ಅಧ್ಯಯನ ಮಾಡಲಿಕ್ಕೆ ಇನ್ನಷ್ಟು ನಮಗೆ ಮನಸ್ಸು ಬರ್ತದೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಚನ್ನಬಸವಣ್ಣ ಮಾಡ್ತಾರೆ ನಮಗೆ. ನಿಜವಾಗ್ಲೂ ನಿಮ್ಮಂತ ಹಿರಿಯರು ನೋಡಿದ್ರೆ ಅಂತಂದ್ರೆ 8ನೇ ತಾರೀಕಿನ ದಿವಸ 27 ಮುಗೀತು ಮುಕ್ತಾಯ ಸಮಾರಂಭ. ಅದು ಅದ್ಭುತವಾಗಿ ನಡೀತು. ನಮ್ಮ ನಾಗಭೂಷಣ ಸ್ವಾಮಿಗಳು ಬನವಾಸಿ ಅವರು ಸಮ್ಮುಖದಲ್ಲಿ, ಪರಮ ಪೂಜ್ಯ ಚನ್ನಬಸವಣ್ಣ ಸ್ವಾಮೀಜಿಯವರ ಸಮ್ಮುಖದಲ್ಲಿ, ಆಮೇಲೆ ಬಸವ ದೇವರ ಪೂಜ್ಯ ಬಸವದೇವರ ಸಾನ್ನಿಧ್ಯದಲ್ಲಿ ಎಲ್ಲ ವೀರಣ್ಣವರೆಲ್ಲರೂ ಸೇರಿ ಅದ್ಭುತವಾದಂಥ ಒಂದು ಸಮಾರೋಪ ನಡೀತು. ಆಮೇಲೆ ಸ್ವಾಮೀಜಿಯವರ ಆತಿಥ್ಯ ಅಂತೂ ಮರೆಯಲಾರದ್ದು. ಎಷ್ಟು ಹೇಳಿದ್ರು ಕಡಿಮೆನೇ. ಇಂಥ ಒಂದು ದಾಸೋಹ ಭವನ, ದಾಸೋಹದ ಒಂದು ನಿಧಿ ಇಲ್ಲಿದೆ, ಪ್ರೀತಿಯ ನಿಧಿ ಇಲ್ಲಿದೆ ಅಂತ ನಮಗೆ ಅನಿಸ್ತು. ಗೊತ್ತಿತ್ತು ನಮಗೆ, ಆದರೆ ಇನ್ನಷ್ಟು ಕೂಡ ಅನುಭವಿಸಿದ್ವಿ. ಇವತ್ತು 28ನೇ ತಾರೀಕು ಮಹಾಮನೆ ನೋಡ್ಲಿಕ್ಕೆ ಹೋದ್ವಿ. ಅದೂ ಒಂದು ಸುಂದರವಾದ ಅನುಭವ. ಈ ವಯಸ್ಸಲ್ಲಿ ಮಹಾಮನೆ ಒಳಗಡೆ ಇಳಿದು ನೋಡಿ ಬಂದ್ರಲ್ಲ, ಬರೀ ಏನು ನಿಜವಾಗ್ಲೂ ಎಲ್ಲ ಶರಣರು ನಿಮ್ಮನ್ನ ಹಾಡಿ ಕೊಂಡಾಡಿದ್ರು. ಇಲ್ಲಿ ಎಲ್ಲಾರು ಅವ್ರ ಅಭಿಪ್ರಾಯ ಕೇಳ್ಕೊತ ಬಂದ್ವಿ ನಾವು. ನಾನೇನು ಅನ್ಕೊಂಡೆ ಅಂದರೆ, ನಾನು ಈಗ ಹೋಗಲಿಲ್ಲ ಅಂದ್ರೆ ಮುಂದಿನ ವರ್ಷ ಬಂದಾಗ ಇನ್ನೂ ನನಗೆ ವಯಸ್ಸು ಜಾಸ್ತಿ ಆಗಿರುತ್ತೆ. ಈಗ 76 ವರ್ಷ ಮುಂದೆ ಅಂದರೆ ಇಷ್ಟು 76. ಈಗ ಇದಕ್ಕಿಂತ ನನಗೂ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸಾಮಾನ್ಯವಾಗಿ ಆಗುತ್ತೆ, ಮತ್ತು ಅವಾಗ ಹೋಗೋಕ್ಕಾಗಲ್ಲಲ್ಲ. ಈಗ ಹೋಗ್ಬಿಟ್ರೆ ಅದು ಬಸವಣ್ಣ. ಅಲ್ಲಿ ಹೋದೆ, ನಿನ್ನ ಪಾದಕ್ಕೆ ಸೇರಿದೆ, ಇದ್ದೆ, ಏನಾರ ಮಾಡಪ್ಪ ಬರ್ತೀನಿ ಅಂತ ಬಂದೆ. ಶರಣರು ನನ್ನನ್ನು ಇಷ್ಟು ಎಲ್ಲ ಶರಣರು ಒಬ್ಬರಲ್ಲ ಇಬ್ಬರಲ್ಲ, ನಮ್ಮ ಶಿವರಾಜ್ ಅವರಾಗಲಿ, ನಮ್ಮ ಮಚ್ಚನ್ನಪ್ಪನವರಾಗಲಿ, ಇವರು ನಮ್ಮ ಇವರು ಬಾಳಪ್ಪನವರಾಗಲಿ, ಇನ್ನೊಬ್ಬರು ನರೇಶ್ ಅವರು ಆಗಲಿ, ಎಲ್ಲ ಇಬ್ಬರು ಏನೋ ನನ್ನನ್ನು ಅಷ್ಟು ಮುಂದೆ ಕೂಸನ್ನು ಹೆಂಗೆ ಕರ್ಕೊಂಡು ಬರ್ತಾರೆ ಹಂಗೆ ಕರ್ಕೊಂಡು ಬಂದರು. ನಂದೇನೂ ಇಲ್ಲ, ಎಲ್ಲ ಅವ್ರು ಬಂದು ಬಸವಣ್ಣನವರು ಆ ರೀತಿ ನನಗೆ ಸಹಾಯ ಮಾಡಿದ್ದಾರೆ. ಹಂಗೆ ಹೋಗಿ ನಾನು ಗವಿ ಮುಟ್ಟಿ ಅಲ್ಲಿ ಗವಿ ಒಳಗೆ ನೋಡಿ, ಆಮೇಲೆ ಬಸವಣ್ಣವರಿಗೆ ಚನ್ನಬಸವಣ್ಣ ನಮಸ್ಕಾರ ಮಾಡಿ ಮತ್ತೆ ಬಂದ್ವಿ. ಇದು ನಮ್ಮ ಜೀವನದ ಅದ್ಭುತವಾದ ಶರಣಾರ್ಥಿ ಅವರೇ. ನಿಜವಾಗ್ಲೂ ನಿಮ್ಮ ಒಂದು ಮಾತನ್ನು ಕೇಳಿ ನಮಗೂ ಬಹಳಷ್ಟು ಖುಷಿ ಅನಿಸ್ತು. ಈಗ ಇಲ್ಲಿ ಇನ್ನೊಬ್ರು ಹೊಸ ವ್ಯಕ್ತಿಗಳು ಇವರು. ಇವ್ರ ಹೆಸರನ್ನು ಕೇಳೋಣ ಈಗ. ಇವರು ನನ್ನ ಕಂಡು ಪಟ್ಟಂಗೆ ಇವರು ಶಿಬಿರಾರ್ಥಿಗಳಲ್ಲ, ಅಲ್ಲಿನೇ ಸೇವೆ ಮಾಡ್ತಕ್ಕಂಥವ್ರು ಅಂತ ಅನ್ಕೊಂಡಿದೀವಿ. ಅವರೇ ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಗಂಗಮ್ಮ ಅಂತೇಳಿ, ಕಲವಡಿ ತಾಲೂಕು ಮುತ್ತಿಗೆ. ನಮ್ಮ ಹೆಸರು ಗಂಗಮ್ಮ ಅಂತೇಳ್ರಿ. ಭಾಳ ಅದ್ಭುತ ಅಂದ್ರೆ ಭಾಳ ಚಂದ ಪ್ರವಚನ ಮಾಡಿಕೊಂಡು, ಮಾಮನಿ ಪ್ರಾರ್ಥನಾ ಮಾಡಿಕೊಂಡು, ತಂದ್ರೆ ಜಾಕ ಮಾಡಿಕೊಂಡು, ಮತ್ತು ಮುಂಜಾನೆ ಒಂದು ಪ್ರಸಾದ, ಮತ್ತು ಮಧ್ಯಾಹ್ನಕ್ಕೊಮ್ಮೆ ಪ್ರಸಾದ ಮಾಡಿಕೊಂಡು ಆನಂದವಾಗಿ ನೀರು ಹರಿದಂಗೆ ಮಾಮನಿ ದಾರಿ ಬಂದು ಎಷ್ಟು ದಿವಸ ಆಯ್ತು ಇಲ್ಲಿ? ನಾವೊಂದು 20 ದಿನ ಆಯ್ತು ರೀ ಇಲ್ಲಿ ಬಂದು. ಹೌದು, 20 ದಿನ ಆಯ್ತು. ಜಾತ್ರೆ ಸಂಬಂಧ ಬಂದಿದ್ರಿ? ಈ ಶಿಬಿರಾರ್ಥಿಗಳ ಕುರಿತು ನಿಮ್ಗೇನು ಅನಿಸ್ತು? 30 ಜನ ಬಂದಾರಂತವ್ರು. ಪ್ರಾರ್ಥನಾ ಪೂಜೆ ಎಲ್ಲ ನೋಡಿ, ಬಸವ ಚೈತನ್ಯ ಎಲ್ಲ ಇದನ್ನ ಮಾಡಿ ಭಾಳ ಆನಂದದಿಂದ ಮುಕ್ತಾಯ ಸಂಭ್ರಮ ಮಾಡಿರೋ 3 ಮಂದಿ ಸ್ವಾಮೀಜಿ ಕರೆಸಿ ಭಾಳ ಆನಂದ ಆಯ್ತು ರೀ. ನಾವು ಭಾಗಿಯಾಗಬೇಕಂದ್ವಿ, ಆದ್ರೆ ಟೈಮ್ ಸಿಗಲಿಲ್ಲ. ಒಂದಿನ ಸಿಕ್ಕಿತ್ತು, ಬಂದಿದ್ವಿ. ಆದ್ರೆ ಮತ್ತೆ ರೇಷನ್ ಗವಿಗೆ ಅದು ಬರೋಕ್ಕಾಗಲಿಲ್ಲ. ಈ ಸೇವಾರ್ಥಿಗಳಾಗಿ ಬಂದಿರಿ ನೀವು ಇಲ್ಲಿ? ಹೌದು, ಸೇವೆ ಮಾಡಾರ್ತೀವಿ ಶಿವಪುರ ಆಶ್ರಮಕ್ಕೆ. ಸ್ವಾಮೀಜಿಯವ್ರ ಹತ್ರ ಉಳಿ ಚನ್ನಬಸವಣ್ಣ ಜಾತ್ರೆಗೆ ಬಂದಾರ. ಇಲ್ಲೇ ಉಳ್ಕೊಂಡು ಇಲ್ಲೇ ಸೇವೆ ಮಾಡತ್ತೀವಿ. ಇನ್ನು ಎಷ್ಟು ಜನ ಮಾಡ್ಕೊಡ್ತಾನೋ ಚನ್ನಬಸವಣ್ಣ ಗೊತ್ತಿಲ್ಲ, ಕಟ್ಟಿ ಹಾಕ್ಯನ್ರಿ ಈಗಂತೂ. ಆಯ್ತ್ರಿ, ಅವರ ಶರಣಾರ್ಥಿ. ಇದೇ ಮಾಡ್ಕೊಂಡ್ರಿಗೆ ಶರಣಾರ್ಥಿ. ಅಪ್ಪೋರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಹೆಸರು ಮಚ್ಚಂದ್ರಪ್ಪ ಅಂತ ಹೇಳಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೊಡ್ಡೋಳಾರ್ತಿ ಗ್ರಾಮ. ನಾವು ಬಂದಿದ್ದು ಉಳಿವಿಗೆ. ಯಾಕೆಂದರೆ ವರ್ಷ ಬರ್ತಾ ಇರ್ತೀವಿ. ಹೋದ ವರ್ಷ ಒಂದು ದಿವಸ ತರಬೇತಿ ಕಾರ್ಯಕ್ರಮಕ್ಕೋಸ್ಕರವಾಗಿ ಈ ಒಂದು ಉಳಿವಿ ಶಿವಪುರದಲ್ಲಿ ತರಬೇತಿಯನ್ನು ಹಮ್ಮಿಕೊಂಡಿದ್ವಿ. ಆ ತರಬೇತಿಯಲ್ಲಿ ಬಹಳ ಆನಂದ ಸಂತೋಷಪಟ್ಟು ಆ ಅನುಭವಿಸಿರ್ತಕ್ಕಂಥ ಆನಂದವನ್ನು ಮತ್ತೆ ಸವಿಬೇಕು ಅಂತ ಅನ್ನಿಸಿದಾಗ ನಮ್ಮ ಕೊರಲಹಳ್ಳಿ ಹಿರಣ್ಣಪ್ಪನವರು ನಮ್ಮನ್ನೆಲ್ಲ ಒಂದು ಟೀಮ್ ಮಾಡಿಬಿಟ್ಟು ಈ ವರ್ಷ 3 ದಿವಸ ಕಾರ್ಯಕ್ರಮ ಇಟ್ಕೊಂಡಿದ್ರು. ಯಾಕಪ್ಪ ಅಂದರೆ ಒಂದು ದಿವಸಕ್ಕೆ ಈ ಸಂತೋಷವನ್ನು
ಹಂಚ್ಕೊಳ್ಳೋಕ್ಕಾಗೋದಿಲ್ಲ, ಆನಂದಿಸೋಕ್ಕಾಗೋದಿಲ್ಲ ಅಂತೇಳಿ 3 ದಿವಸ ಇಟ್ಕೊಂಡಿದ್ದರಿಂದ 3 ದಿವಸ ಕಾರ್ಯಕ್ರಮದ ಕೂಡ ಬಹಳ ಯಶಸ್ವಿಯಾಗಿ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಎಲ್ಲರೂ ಪೂಜೆ ವ್ರತ, ಲಿಂಗ ಪೂಜೆ ಮತ್ತು ಕರೆಕ್ಟಾಗಿ 10-10:30 ಕಾರ್ಯಕ್ರಮದ ಬಗ್ಗೆ ವಿವರಣೆ, ಅನುಭವ ಹಂಚಿಕೊಂಡು ಆ ತರಬೇತಿಯನ್ನು ಯಶಸ್ವಿ. ಯಾವ ಊರಿಂದ ಬಂದ್ರಪ್ಪ ನೀವು? ನಾವು ದೊಡ್ಡಳ್ಳಾರ್ತಿ ಅಮ್ಮ, ದೊಡ್ಡಾರ್ತಿ ಚಳ್ಳಕೆರೆ ತಾಲೂಕು ದೊಡ್ಡಳ್ಳಾರ್ತಿಯಿಂದ ಬರುತ್ತೆ, ಅಲ್ಲಿಂದ ಬಂದಿದ್ದು. ತುಂಬ ಭಾಳ ಆನಂದ ಸಂತೋಷ ಪಟ್ವಿ. ಕೊನೆಯ ದಿವಸ ಇವತ್ತು ಚನ್ನಬಸವಣ್ಣನವರ ಮಹಾಮನೆಗೆ ಬಂದು ನಾವೆಲ್ಲರೂ ಕೂಡ ಒಂದು 30 ಜನ ಟೀಮು, ಯಾಕೆಂದರೆ ಆ 30 ಜನ ಸೇರಿಕೊಂಡು ಇಲ್ಲಿರೋರೆಲ್ಲ 30 ಜನ ಇದ್ರಿ ಹಂಗಂದ್ರೆ? ಹ್ಞೂನ್ರಮ್ಮ ಇದೆ. ಇವರೆಲ್ಲ ಇಷ್ಟು. ಹೌದೌದು. ಆ 30 ಜನನು ಅನುಭವಿಸಿರ್ತಕ್ಕ ಆನಂದವನ್ನು ಇನ್ನು 300 ದಿವಸನೂ ಹಂಚಿಕೊಂಡ್ರೂ ಇರತಕ್ಕಂಥ ಅನುಭವ. ಯಾಕೆಂದರೆ 3 ದಿವಸದ ಅನುಭವ 300 ದಿವಸ ಅದನ್ನು ಹಂಚಿಕೊಳ್ಳುವಂಥ ಶಕ್ತಿಯನ್ನು ಅನುಭವಿಸಿದ್ದೀವಿ ಅಂತ ಹೇಳ್ತಾ ಎಲ್ಲರೂ ಕೂಡ ಆ ಒಂದು ಪ್ರಾರ್ಥನೆ, ಪೂಜೆ, ಬಸವಣ್ಣನವರ ಮತ್ತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನ ಸಿದ್ಧಾಂತದ ಪ್ರಕಾರವಾಗಿ ಎಲ್ಲರೂ ಆನಂದವನ್ನು ಪಟ್ಟು ಮತ್ತು ಈಗ ಮಹಾಮನೆಯಿಂದ ಶಿವಪುರಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಬಹಳ ಆನಂದದಿಂದ ಸಂತೋಷದಿಂದ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ 2 ನುಡಿಗಳಿಗೆ ಮುಕ್ತಾಯ ಮಾಡ್ತೀನಿ. ಶರಣಾರ್ಥಿ. ನೋಡ್ರಿ, ಕಾಡು, ಅರಣ್ಯ, ಪ್ರಕೃತಿ ಸೌಂದರ್ಯ, ಈ ಪ್ರಕೃತಿಯೂ ಸಹಿತ ಈ ಶರಣರನ್ನು ಹಾರೈಸ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಹೊರಗಡೆ ಬಯಲು ಸೀಮೆಯಲ್ಲಿ ಬಿಸಿಲಿದ್ರೂ ಸಹಿತ ಇಲ್ಲಿ ಬಿಸಿಲಿನ ಧಗೆ ಯಾವುದೂ ಇಲ್ಲ. ನಿಜವಾಗ್ಲೂ ಶಿಬಿರಾರ್ಥಿಗಳು ಎಷ್ಟು ಆನಂದ ಪಡ್ತಾರಂದರೆ ನಿಮಗೆಲ್ಲ ನೋಡೋದಕ್ಕೆ ಖುಷಿ ಅನಿಸುತ್ತೆ.